ಸರ್, ಇಲ್ಲಿವರೆಗೂ ನೀವು ಸಿನಿಮಾ ಮಾಡ್ಕೊಂಡ್ ಬಂದಿದ್ರಲ್ಲಿ ನಿಮ್ಮ ಗ್ಯಾಂಗ್ ಅಂದ್ರೆ ನಿಮ್ಮ ತಂಡದವರೇ ಮಾಡ್ಕೊಂಡ್ ಬಂದಿದ್ದಾರೆ ಸಿನಿಮಾ, ಅಂದ್ರೆ ಹೊರಗಡೆದವ್ರಿಗೆ ಯಾರಿಗೂ ಕೊಡಲ್ವಾ ಅಥವಾ ಬೇರೆ ನಟರಿಗೆ ಚಾನ್ಸ್ ಕೊಡಲ್ವಾ ಸರ್? ಶೂನ್ಯ ಏನ್ ನಮ್ಮ ಅವನ ಮಗನ? ಶೂನ್ಯ ಅನ್ನೋ ಡೈರೆಕ್ಟರ್. ಅವನ ಯಾವ ಜಾತಿ, ಯಾವ ಊರು, ಏನು, ಅವ್ರ ಅಪ್ಪ ಅಮ್ಮನ ಹೆಸರು ಅದು ಕೂಡ ಗೊತ್ತಿಲ್ಲಪ್ಪ. ನಾನು ಅವನ ಮಗನೇ ಅಂತೀನಿ, ಅವನು ತಂದೆ ತರ ಟ್ರೀಟ್ ಮಾಡ್ತಾನೆ, ನಮ್ಮ ಮನೆ ಮಗ ಅಂತಾನೆ ಆಗ್ಬಿಟ್ಟಿದ್ದಾನೆ. ನನ್ಗೇನ್ ಗೊತ್ತು? ಈಗ ನಮ್ಮ ಮನೇಲಿ ಬಿಟ್ಟು ಇವನು ಯಾರೋ ಈ ಹುಡ್ಗ ಅಭಿಷೇಕ್ ಹಿಂದೆ ಎಲ್ಲಿ ಮಾಡಿದ್ದ? ಯಾವಾಗ ಮಾಡಿದ್ದ? ಸೊ ಆದ್ರೆ ನನ್ನ ಮನೆಯಲ್ಲಿ ಆ ಟ್ಯಾಲೆಂಟ್ ಇರೋ ಜನ ಇದ್ದಾಗ ನಾನು ಮನೆಗೆ ಮಾತ್ರ ಕೊಡಬಾರದು ಅಂತ ಅನ್ನೋದು ತಪ್ಪಾಗತ್ತಲ್ವಾ? ಅಣ್ಣ, ಅಪ್ಪಾಜಿ, ರಾಜ್ಕುಮಾರ್ ಅವರ 3 ಮಕ್ಕಳು ಆಕ್ಟರ್ಗಳಾದ್ರು. ಇಬ್ರು ತುಂಬಾ ದೊಡ್ಡ ಹೆಸರು ಮಾಡಿದ್ರು ಅಲ್ವಾ? ಪೃಥ್ವಿರಾಜ್ ಕಪೂರ್ ಮಕ್ಕಳು ಮೊಮ್ಮಕ್ಕಳು ಎಷ್ಟು ಮಾಡಿದ್ರು? ಈಗ ಯಾವ್ದೋ ದೇಶದ ಬಗ್ಗೆ ಮಾಡ್ದಂಗಲ್ಲ. MLA ಆಗೋದು, MP ಆಗೋದು, ಅವನ ಮಗನೇ ಆಗೋದು, ಅವನ ಮಗನೇ ಮಿನಿಸ್ಟರ್ ಆಗೋದು, ಅವನ ಮಗನೇ ಪ್ರೈಮ್ ಮಿನಿಸ್ಟರ್ ಆಗೋದು, ಅವನ ಮಗನೇ ಕಾರ್ಪೊರೇಟರ್ ಆಗೋದು. ಐ ಡೋಂಟ್ ಲೈಕ್ ಇಟ್. ಬೇರೆ ಬೇರೆಯವ್ರು ತನ್ನಿ ಅಂತ ಹೇಳ್ತೀನಿ ನಾನು. ಅದೇನು ಕುಟುಂಬ ಬೇಡ ಅನ್ನಲ್ಲ. ಕಾರಣ ಏನಂದ್ರೆ ಇಡೀ ಪ್ರಪಂಚದಲ್ಲಿ ಬರ್ತಾ ಇದೆ. ಆದ್ರೆ ಅದಕ್ಕೋಸ್ಕರನೇ ವೃತ್ತಿ ಮಾಡ್ಕೊಂಡ್ಬಿಡ್ತಾರಲ್ಲ ಕುಟುಂಬ, ನನ್ಗೆ ಇಷ್ಟ ಆಗಲ್ಲ. ಬಟ್ ಕಲೆ ಆಗಲ್ಲ. ಕಲೆನಲ್ಲಿ ಮತ್ತೆ ಜಡ್ಜ್ ಮಾಡೋರು ಪೀಪಲ್. ಅವ್ರಿಗೆ ದುಡ್ಡು ಕೊಟ್ಟು ಓಟ್ ಹಾಕಿಸ್ಕೊಂಡಂಗಲ್ಲ ಇದು. ರಾಜಕಾರಣಿಗಳು ಎಲ್ಲಾರ್ಗು ಹಂಚ್ತಾರಲ್ಲ ಆ ತರ ಅಲ್ಲ. ದುಡ್ಡು ಕೊಟ್ಟು ಬರ್ತಾರ ಅವರು. ಆ 100 ರೂಪಾಯಿ ಕೊಡೋಕ್ ಬರ್ತಾರಲ್ಲ, ಒಬ್ಬ ಆಟೋ ಡ್ರೈವರು, ಒಬ್ಬ ಯಾರೋ ಇವನು, ಒಬ್ಬ ಮೇಸ್ಟ್ರು, ಒಬ್ಬ ಲೆಕ್ಚರ್, ಕಷ್ಟ ಇರುತ್ತೆ. ಆ 100-150 ರೂಪಾಯಿ ಟಿಕೆಟ್ ಹೋಗಿ ಬರೋದಕ್ಕೆ ಎಷ್ಟು ಇದಿರುತ್ತೆ. ಏನ್ ತಮಾಷೆನ? ಯಾಕೆ ಕೊಡ್ಬೇಕು ಆ ಮನುಷ್ಯ? ಅಲ್ಲಿ ಬಂದು ಕೂತ್ಕೊಂಡ್ರೆ ಏನಾರು ಒಂದು ಕೊಡ್ಬೇಕಲ್ಲ ಅವನಿಗೆ. ಆ ಖುಷಿ ಸಿಗ್ಬೇಕಲ್ವಾ? ನಾನು ಕೊಟ್ಟಿದ್ದು ವರ್ತ್. ನಾನೇನೋ ತಗೊಂಡು ಹೋಗ್ತಿದ್ದೀನಿ ಈ ಸಿನಿಮಾ ನೋಡಿ ಅಂತ ಅನ್ನಿಸ್ಬೇಕಲ್ವಾ? ಆ ಉದ್ದೇಶ ಇಟ್ಕೊಂಡೇ ನಾನು ಸಿನಿಮಾಗಳು ಮಾಡ್ತಿರೋದು.